ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ 13 ಮಂದಿ ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಡಿ.ಸಿ.ಎಂ ಆಗಿದ್ದಾರೆ. ಅಂದ್ರೆ ಏಕೈಕ ಡಿ.ಸಿ.ಎಂ. 3-4 ಇಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತು, ಆದರೆ ಏಕೈಕ ಡಿ.ಸಿ.ಎಂ. ಇನ್ನು ಸಚಿವರು ಯಾರ್ಯಾರು ಅಂತ ಕ್ವಿಕ್ ಆಗಿ ಗಮನಿಸೋಣ. ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ ಖರ್ಗೆ, ಯು.ಟಿ. ಖಾದರ್, ಯತೀಂದ್ರ, ಸಿದ್ದರಾಮಯ್ಯ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್, ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಹಾಗೆ ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ಬೈರತಿ ಸುರೇಶ್. ಇದು ಮೊದಲ ಪಟ್ಟಿ. ಸ್ವಲ್ಪ ದಿನಗಳಲ್ಲೇ ಎರಡನೇ ಹಂತದಲ್ಲಿ ಇನ್ನೊಂದು 20 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಪಟ್ಟಿಯಲ್ಲಿ ಮಿಸ್ ಆಗಿರುವಂತಹ ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್ ಇವರಿಗೂ ಕೂಡ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಆಡಿಯೋ ವೈರಲ್ ಆದಂತಹ ಕಾರಣಕ್ಕಾಗಿ ಸದ್ಯಕ್ಕಂತೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆ ವಿಚಾರವನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಅದರ ಜೊತೆಗೆ ಬಹಳ ಕುತೂಹಲ ಇದ್ದಂಥ ವಿಚಾರ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಎನ್ನುವಂಥ ರೀತಿಯಲ್ಲಿ ಸುದೀರ್ಘ ಅವಧಿಯವರೆಗೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನಲ್ಲಿ ಅದು ಅತ್ಯಂತ ಮಹತ್ವದ ಹುದ್ದೆ ಅಂತಲೂ ಕೂಡ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸಹಜವಾಗಿ ಯಾರು ಎನ್ನುವಂಥ ಕುತೂಹಲ ಇತ್ತು. ಮೊದಲು ಕೇಳಿ ಬಂದಂಥ ಹೆಸರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಹೆಸರು. ಆದರೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಒಂದಷ್ಟು ಷರತ್ತನ್ನ ಇಟ್ಟಿದ್ರು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅದೇನು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ರಿಗೂ ಅನ್ವಯ ಆಗಲ್ಲ, ಒಂದಷ್ಟು ಮಂದಿಗೆ, ಒಂದಷ್ಟಲ್ಲ ಬಹುತೇಕರಿಗೆ ಅನ್ವಯ ಆಗುತ್ತೆ, ಒಂದಷ್ಟು ಮಂದಿಗೆ ಇದು ಅನ್ವಯ ಆಗಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಅದೇ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಆದ್ರೆ ಉಳಿದಂತವರಿಗೆ ಹೇಳ್ತಾರೆ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತ ರೀತಿಯಲ್ಲಿ. ಆ ಪ್ರಕಾರವಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸಚಿವ ಸ್ಥಾನಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಥವಾ ಸಚಿವರಾಗೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಮುಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಹೇಳಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡಿಕೊಂಡಿದ್ದು ಸಚಿವ ಸ್ಥಾನವನ್ನ. ಕಾರಣ ಏನು ಅಂತ ಅಂದ್ರೆ ಬೆಳಗಾವಿ ಅಂತ ತೆಗೆದುಕೊಂಡ್ರೆ ಈಗ ಸತೀಶ್ ಜಾರಕಿಹೊಳಿ ಸಚಿವರಾಗಿಲ್ಲ ಅಂತ ಆದ್ರೆ ಬೆಳಗಾವಿ ಕೋಟಾದ ಅಡಿಯಲ್ಲಿ ಲಕ್ಷ್ಮಣ ಸವದಿ ಅವರಿಗೋ ಲಕ್ಷ್ಮೀ ಹೆಬ್ಬಾಳ್ಕರ್ಗೋ ಇವರಿಗೆ ಸಚಿವ ಸ್ಥಾನ ಸಿಗ್ತಾ ಇತ್ತು. ಅದರಲ್ಲಿ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಬಹಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಉಸ್ತುವಾರಿ ಸಚಿವರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಒಮ್ಮೆ ಏನಾದರೂ ಬೆಳಗಾವಿ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಗೆ ಹೋಯ್ತು ಅಂತಾದ್ರೆ ಸತೀಶ್ ಜಾರಕಿಹೊಳಿ ಕಂಟ್ರೋಲ್ ಇಂದ ಕೈ ತಪ್ಪಿದ ಹಾಗಾಗ್ಬಿಡುತ್ತೆ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಆಗೋದು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಹೀಗಾಗಿ ಅದು ಬೇಕಾ ಅಥವಾ ಇದು ಬೇಕಾ ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಹಾಗೆ ಬೆಳಗಾವಿ ಉಸ್ತುವಾರಿ ಅದೇ ತೂಕವಾಗಿ ಕಂಡಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸ್ವಲ್ಪ ಅವರಿಗೆ ಕೆಳಗಡೆ ಅನ್ನುವ ರೀತಿಯಲ್ಲಿ ಕಂಡ ರೀತಿಯಲ್ಲಿ ಅನಿಸ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಒಪ್ಪಿಕೊಂಡಿಲ್ಲ. ಯಾಕೋ ಅದ್ರ ಆಚೆಗೂ ಕೂಡ ಸತೀಶ್ ಜಾರಕಿಹೊಳಿ ಸ್ವಲ್ಪ ಅಸಮಾಧಾನಿತರಾಗಿದ್ದ ಹಾಗೆ ಕಾಣಿಸ್ತಾ ಇದ್ದಾರೆ, ಸ್ವಲ್ಪ ಬೇಸರದಲ್ಲೇ ಇದ್ದಾರೆ. ಡಿ.ಸಿ.ಎಂ. ಹುದ್ದೆಯ ನಿರೀಕ್ಷೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಇದ್ರು. ಮೊದಲಂತೂ ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕಿದ್ರು, ಆಗ್ಲಿಲ್ಲ. ಅದಾದ ಬಳಿಕ ಡಿ.ಸಿ.ಎಂ. ಹುದ್ದೆಯ ನಿರೀಕ್ಷೆಯಲ್ಲೂ ಕೂಡ ಇದ್ರು. ಅದಾದ ಬಳಿಕ ಏನೋ ಅವ್ರ ವಿಚಾರದಲ್ಲಿ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸುದ್ದಿ ಸ್ಪ್ರೆಡ್ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಿಂತ್ಕೊಂಡ್ರು, ಡಿ.ಕೆ. ಶಿವಕುಮಾರ್ ಕ್ಯಾಂಪ್ನಲ್ಲಿ ದಿಢೀರ್ ಜಿಗಿದು ಬಿಟ್ರು. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ಆಪ್ತರಾಗಿದ್ರು, ಆದ್ರೆ ಅವರಿಗೆ ಏನೋ ಆಗಿಬಿಡ್ತು ಎನ್ನುವ ರೀತಿಯಲ್ಲಿ. ಯಾಕಂದ್ರೆ 36-37 ಶಾಸಕರ ಸಹಿಯನ್ನ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾಡಿಸ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಡಿ.ಕೆ. ಶಿವಕುಮಾರ್ ಪರವಾಗಿ ಅಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತು. ಸತೀಶ್ ಜಾರಕಿಹೊಳಿ ಹೇಳಿದ್ರು ನಾನ್ಯಾಕಂತ ಕೆಲಸ ಮಾಡಲಿ, ಹಾಗೇನು ಮಾಡಿಲ್ಲ ಎನ್ನುವಂಥ ರೀತಿಯಲ್ಲಿ. ಅದೇನಾಗಿದೆಯೋ ಗೊತ್ತಿಲ್ಲ. ಇದರ ನಡುವೆಯೂ ಕೂಡ ಸತೀಶ್ ಜಾರಕಿಹೊಳಿ ಸ್ವಲ್ಪ ಅಸಮಾಧಾನಿತರಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇವತ್ತು ಮಾತನಾಡೋ ಸಂದರ್ಭದಲ್ಲಿ ಯಾರು ಏನೇ ಮಾಡಲಿ ನಮ್ಮನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಹೀಗಾಗಿ ಒಳಗೊಳಗೆ ಏನೋ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಅಸಮಾಧಾನ ಯಾವತ್ತಾದ್ರೂ ಸ್ಫೋಟಗೊಳ್ಳಬಹುದಾ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಏನಾಗುತ್ತೆ ಅನ್ನೋದ್ರ ಕಾದ್ ನೋಡ. ಸತೀಶ್ ಜಾರಕಿಹೊಳಿ ಅವರ ವಿಚಾರ ಓಕೆ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಕೈ ತಪ್ಪಿತು, ಮುಂದೆ ಯಾರಿಗೆ? ಅಲ್ಲೂ ಕೂಡ ಸಾಕಷ್ಟು ಜನ ರೇಸ್ನಲ್ಲಿ ಇದ್ರು. ಸಂತೋಷ್ ಲಾಡ್ ಹೆಸರು ಕೇಳಿ ಬರ್ತಾ ಇತ್ತು. ಹೀಗೆ ಬೇರೆ ಬೇರೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ನಡುವೆ ತೇಲಿ ಬಂದಂತ ಇನ್ನೊಂದು ಹೆಸರು ಅಂದ್ರೆ ಬಿ.ಕೆ. ಹರಿಪ್ರಸಾದ್. ಕೊನೆಯದಾಗಿ ಇದೀಗ ಬಿ.ಕೆ. ಹರಿಪ್ರಸಾದ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಇದೊಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ. ಒಂದು ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಬಿ.ಕೆ. ಹರಿಪ್ರಸಾದ್ ಬಹಳ ಆಪ್ತರಾಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ.ಕೆ. ಹರಿಪ್ರಸಾದ್ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದು ಹಂತಕ್ಕೆ ಆಪ್ತತೆ ಇತ್ತು. ಆದರೆ
ಡಿ ಕೆ ಶಿವಕುಮಾರ್ ಹಾಗೆ ಬಿ ಕೆ ಹರಿಪ್ರಸಾದ್ ನಡುವೆ ಒಂದು ರೀತಿಯಾದಂಥ ಜಟಾಪಟಿ ಸಂಘರ್ಷ ಎಲ್ಲವೂ ಕೂಡ ಒಳಗೊಳಗೆಯೇ ನಡೀತಾ ಇತ್ತು. ಒಂದು ಕಾರಣ ಅಂದರೆ ಕಳೆದ ಬಾರಿ ಸಚಿವ ಸ್ಥಾನ ಸಿಗಲಿಲ್ಲ 2023ರಲ್ಲಿ, ಅದಕ್ಕೆ ಡಿ ಕೆ ಶಿವಕುಮಾರೇ ಕಾರಣ ಎನ್ನುವಂಥ ಒಂದು ಅಸಮಾಧಾನ. ಅದಾದ ಬಳಿಕ ಬೇರೆ ಬೇರೆ ಕಾರಣಗಳಿಗಾಗಿಯೂ ಕೂಡ ಅವ್ರ ನಡುವೆ ಜಟಾಪಟಿ ಎಲ್ಲವೂ ಕೂಡ ನಡೀತಾನೆ ಇತ್ತು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಸಹಜವಾಗಿ ಏನು ಮಾಡ್ತಾರೆ ಅಂದರೆ ಮುಖ್ಯಮಂತ್ರಿ ಅವರಿಗೆ ಬಹಳ ಆಪ್ತರಾಗಿದ್ದಂಥವ್ರನ್ನೇ ಕೆಪಿಸಿಸಿ ಹುದ್ದೆಗೆ ತರಲಾಗುತ್ತೆ, ಯಾಕಂದ್ರೆ ಅವ್ರ ನಡುವೆ ಸಮನ್ವಯತೆ ಇರಬೇಕು ಎನ್ನುವ ಕಾರಣಕ್ಕಾಗಿ. ಆದರೆ ಇದೀಗ ಡಿ ಕೆ ಶಿವಕುಮಾರ್ಗೆ ಶಾಕ್ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಇರುವಂತಹ ಅಥವಾ ಅವ್ರ ಜೊತೆಗೆ ಒಂದು ಸಂಘರ್ಷಕ್ಕೆ ಇಳಿದಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಚುಟುಕಾಗಿ ಬಿ ಕೆ ಹರಿಪ್ರಸಾದ್ ಯಾರು ಏನು ಎತ್ತ ಅಂತ ಗಮನಿಸಿ ಬಿಡೋಣ. ಬಂಧುಗಳೇ, ಬಿ ಕೆ ಹರಿಪ್ರಸಾದ್ ಮೂಲತಃ ಮಂಗಳೂರು ಭಾಗದವರು, ಬಿಲ್ಲವ ಸಮುದಾಯಕ್ಕೆ ಸೇರಿದಂಥವರು, ಹಿಂದುಳಿದ ಸಮುದಾಯ. ಹುಟ್ಟಿದೆಲ್ಲವೂ ಕೂಡ ಬೆಂಗಳೂರಿನಲ್ಲೇ. ಅವರ ತಂದೆ ವ್ಯಾಪಾರವನ್ನ ಮಾಡ್ತಾ ಇದ್ರು, ಅವರ ತಾಯಿ ಹಸುವನ್ನ ಸಾಕ್ತಾ ಇದ್ರಂತೆ. ಇನ್ನು ಬಿ ಕೆ ಹರಿಪ್ರಸಾದ್ BCom ಅವರಿಗೆ ಓದಿದ್ದಾರೆ MES ಕಾಲೇಜಿನಲ್ಲಿ. ಓದುವಂಥ ಸಂದರ್ಭದಲ್ಲೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂಥವರು ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ NSUI ಮೂಲಕ. ಡಿ ಕೆ ಶಿವಕುಮಾರ್ ಹೇಗೆ ಬಂದರು, ಬಿ ಕೆ ಹರಿಪ್ರಸಾದ್ ಕೂಡ ಹಾಗೆ ಬಂದಂಥವರು. ಹೆಚ್ಚು ಕಡಿಮೆ ಇಬ್ಬರು ಒಂದೇ ರೀತಿಯಲ್ಲಿ ಎಂಟ್ರಿ ಕೊಟ್ಟಂಥವ್ರೆ. ಸ್ವಲ್ಪ ವಯಸ್ಸಿನ ಅಂತರ ಇದ್ರೂ ಕೂಡ ಒಂದೇ ಮಾದರಿಯಲ್ಲಿ ಒಂದೇ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಒಟ್ಟೊಟ್ಟಿಗೆ ಬೆಳ್ಕೊಂಡು ಬಂದಂಥವರು ಬಿ ಕೆ ಹರಿಪ್ರಸಾದ್ ಹಾಗೆ ಡಿ ಕೆ ಶಿವಕುಮಾರ್. NSUI ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಆಗಿದ್ರು ಬಿ ಕೆ ಹರಿಪ್ರಸಾದ್. ಈ ಮೂಲಕ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಹತ್ರ ಆಗ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆಗ ಸಂಜಯ್ ಗಾಂಧಿ ಏನ್ ಮಾಡ್ತಾ ಇದ್ರು ಅಂದ್ರೆ ಯುವಕರನ್ನ ಬೆಳೆಸಬೇಕು ಅಂತ ಬಹಳ ಓಡಾಡ್ತಾ ಇದ್ರು. ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ. ಆಗ ಒಂದಷ್ಟು ಜನರಿಗೆ ಅವಕಾಶ ಸಿಕ್ತು, ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ಒಬ್ರು. ಈ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರ ಸಂಪರ್ಕ ಅವರಿಗೆ ಸಿಕ್ಕಿಬಿಟ್ಟಿತ್ತು. ಅದಾದ ಬಳಿಕ ಅವರು 83ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು. ಅದರ ಸಂದರ್ಭದಲ್ಲಿ ಸೋತಿದ್ರು, ಅವರಿಗೆ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಅದಾದ ಬಳಿಕ ಹೈಕಮಾಂಡ್ ಜೊತೆಗೆ ಒಂದು ಒಳ್ಳೆ ಆಪ್ತತೆ ಇದ್ದಂಥ ಕಾರಣಕ್ಕಾಗಿ, ಮಾತಿನ ಮೇಲೆ ಒಳ್ಳೆ ಹಿಡಿತಾ ಇದ್ದಂಥ ಕಾರಣಕ್ಕಾಗಿ, ಹಾಗೆ ಒಂದು ಸೈದ್ಧಾಂತಿಕವಾಗಿ ಒಂದು ಹಂತಕ್ಕೆ ಅಂದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಸಿದ್ಧಾಂತ ಅಥವಾ ಸೈದ್ಧಾಂತಿಕತೆ ಅಂತ ಬಂದಾಗ ಒಮ್ಮೆ ಇಲ್ಲಿರ್ತಾರೆ, ಒಮ್ಮೆ ಎಲ್ಲಿ ಹೋಗ್ತಾರೆ, ಇನ್ನು ಇಂಥದ್ದೆಲ್ಲ ಇರುತ್ತಲ್ಲ. ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಕೆಲವೊಬ್ರು ಒಂದೇ ಕಡೆ ಇರುವಂಥವ್ರು. ಅದು ಸರಿನೋ ತಪ್ಪೋ, ವಿರೋಧವೋ ಟೀಕೆಯೋ ಅದು ಆಮೇಲೆ ವಿಚಾರ. ಆದರೆ ಒಂದೇ ಸಿದ್ಧಾಂತದಲ್ಲಿ ಅವರೆಲ್ಲರೂ ಕೂಡ ಗುರುತಿಸ್ಕೊಂಡಿರುವಂಥವ್ರು, ಇನ್ನೊಂದು ಸಿದ್ಧಾಂತವನ್ನ ಪ್ರಬಲವಾಗಿ ವಿರೋಧಿಸುವಂಥವ್ರು. ಅಂಥದ್ರಲ್ಲಿ ಒಬ್ರು ಬಿ ಕೆ ಹರಿಪ್ರಸಾದ್. ಹೀಗಾಗಿ ಹೈಕಮಾಂಡ್ ಜೊತೆಗಿನ ಆಪ್ತತೆ ಇನ್ನಷ್ಟು ಜಾಸ್ತಿ ಆಗಿತ್ತು. ಆ ಕಾರಣಕ್ಕಾಗಿ 90ರಲ್ಲಿ 36ನೇ ವಯಸ್ಸಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿಬಿಡ್ತಾರೆ. 90ರಿಂದ 96. ಅದಾದ ಬಳಿಕ 2004ರಿಂದ 2010, 2013ರಿಂದ 2014, 2014ರಿಂದ 2020 ಸುದೀರ್ಘ ಅವಧಿಯವರೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. ಒಮ್ಮೆ ಕೇಂದ್ರ ಸಚಿವರಾಗುವಂಥ ಆಫರ್ ಕೂಡ ಬಂದಿತ್ತು. ಅದರ ಯಾವುದೋ ಒಂದು ಕಾರಣಕ್ಕಾಗಿ ಅವರು ಆ ಸಂದರ್ಭದಲ್ಲಿ ತಿರಸ್ಕರಿಸಿದ್ರಂತೆ. ಇದರ ನಡುವೆ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಅದು ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಕಾಣಲಿಕ್ಕೆ ಆಗಲಿಲ್ಲ. ಈ ಚುನಾವಣಾ ರಾಜಕೀಯ ಅಂತೀವಲ್ಲ, ಚುನಾವಣೆ ಸ್ಪರ್ಧೆಯನ್ನು ಮಾಡೋದು, ಜನರ ನಡುವೆ ಹೋಗೋದು, ಆ ಚುನಾವಣೆಯಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಎಂದೂ ಕೂಡ ಗೆಲುವು ಸಿಕ್ಕಿಲ್ಲ. ಅವರು ಮೊದಲು ರಾಜ್ಯಸಭಾ ಸದಸ್ಯರಾಗಿದ್ದರು, ಅದಾದ ಬಳಿಕ ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ವಿಧಾನ ಪರಿಷತ್ ವಿಪಕ್ಷ ನಾಯಕನೂ ಕೂಡ ಆಗಿದ್ದರು. ಅದರ ನಡುವೆ ಅವರು ಹೈಕಮಾಂಡ್ಗೆ ಬಹಳ ಆಪ್ತರಿದ್ದ ಕಾರಣಕ್ಕಾಗಿ AICC ಜನರಲ್ ಸೆಕ್ರೆಟರಿ ಆಗಿದ್ದರು. ಒಡಿಶಾ, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಹರಿಯಾಣ, ಗೋವಾ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಉಸ್ತುವಾರಿಯಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ಈಗ ಅಹಿಂದ ನಾಯಕ ಅಥವಾ ಹಿಂದುಳಿದವರ ನಾಯಕ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ. ಒಂದು ಸೈದ್ಧಾಂತಿಕ ಬದ್ಧತೆಯ ನಾಯಕ ಎನ್ನುವ ರೀತಿಯಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಕರೆಸಿಕೊಳ್ತಾ ಇದ್ದಾರೆ. ಇನ್ನು ಯಾಕೆ ಬಿ ಕೆ ಹರಿಪ್ರಸಾದ್ರನ್ನ ಮಾಡಿದ್ರು ಅಂದ್ರೆ, ಒಂದು ಹೈಕಮಾಂಡ್ಗೆ ಆಪ್ತತೆ, ಮತ್ತೊಂದು ಸೈದ್ಧಾಂತಿಕವಾದಂತಹ ಬದ್ಧತೆ ಕಾರಣಕ್ಕಾಗಿ, ಮತ್ತೊಂದು ಇಲ್ಲಿವರೆಗೆ ಅಹಿಂದ ನಾಯಕ ಅಂತ ಕರೆಸ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು CM ಸ್ಥಾನವನ್ನು ಬಿಟ್ಟಿದ್ದಾರೆ. ಹೀಗಾಗಿ ಇನ್ನೋರ್ವ ಅಹಿಂದ ನಾಯಕನಿಗೆ ಒಂದೊಳ್ಳೆ ಪಟ್ಟವನ್ನು ಕಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಇದೀಗ ಬಿ ಕೆ ಹರಿಪ್ರಸಾದ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಪರೋಕ್ಷವಾಗಿ ಗಾಂಧಿ ಕುಟುಂಬ ಕರ್ನಾಟಕದಲ್ಲೂ ಕೂಡ ತನ್ನ ಬಿಗಿ ಹಿಡಿತವನ್ನು ಹಿಡ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ಗೆ ಅವಕಾಶವನ್ನ ಮಾಡಿಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ, ಡಿ ಕೆ ಶಿವಕುಮಾರ್ ಹಾಗೆ ಬಿ ಕೆ ಹರಿಪ್ರಸಾದ್ ಇವರಿಬ್ಬರ ನಡುವಿನ ಸಮನ್ವಯತೆ ಹೇಗಿರುತ್ತೆ, ಇಬ್ರು ಹೇಗೆ ರಥವನ್ನು ಎಳ್ಕೊಂಡು ಹೋಗ್ತಾರೆ ಎನ್ನುವಂಥ ಕುತೂಹಲ ಇದೆ. ಹೇಗಾದರೂ ಎಳ್ಕೊಂಡು ಹೋಗ್ಲಿ, ರಾಜ್ಯವನ್ನ ಹಾಳು ಮಾಡದಿದ್ರೆ ಸಾಕು. ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋದ್ರೆ ಅದು ಖುಷಿ. ಇಲ್ಲ, ರಥ ಆ ಕಡೆ ಹೋಗಿ ಒಮ್ಮೆ ಚಕ್ರ ಈ ಕಡೆ ಹೋಗಿ ಇಬ್ರು ಎಳ್ಕೊಂಡು ಹೋಗಿ ಇನ್ನೇನೋ ಮಾಡಿ ಹಾಕಿಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಓಕೆ, ಇದು ಇನ್ನು ಸಿದ್ದರಾಮಯ್ಯನವರ ವಿಚಾರ. ಸಿದ್ದರಾಮಯ್ಯನವರ ಮನತಣಿಸುವಂತ ಉದ್ದೇಶದಿಂದ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯಗೆ ಇದೀಗ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಅದರ ಆಚೆಗೆ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಸಹಜವಾಗಿದ್ದಂಥ ಪ್ರಶ್ನೆ ಮುಂದೇನು ಎನ್ನುವಂಥ ರೀತಿಯಲ್ಲಿ ಅವರಿಗೊಂದು ಮಹತ್ವದ ಹುದ್ದೆಯನ್ನು ಕೊಟ್ಟು ಬಿಟ್ಟಿದ್ದಾರೆ.
ಎಷ್ಟರ ಮಟ್ಟಿಗೆ ಇದು ಮಹತ್ವ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪಕ್ಷದ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ CWC ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಒಂದು ಗ್ರೂಪ್ ಇದೆ, ಅದರಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಆಯ್ಕೆ ಆಗಿದ್ದಾರೆ. 2018ರಲ್ಲೂ ಆಯ್ಕೆ ಆಗಿದ್ರು. 19ರಲ್ಲಿ ವಿಪಕ್ಷ ನಾಯಕನಾಗ್ತಿದ್ದ ಹಾಗೆ ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಯಿತು. ಇದೀಗ ಮತ್ತೊಮ್ಮೆ CWC ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಈಗ ಯಡಿಯೂರಪ್ಪನವ್ರನ್ನ ಏನು ಮಾಡಿದ್ರು ಹೇಳಿ, ಅವರು CM ಸ್ಥಾನದಿಂದ ಕೆಳಗಿಳಿದ ಬಳಿಕ ಅಲ್ಲಿ ಬಿಜೆಪಿಯವರು ಏನು ಮಾಡಿದ್ರು, ಬಿಜೆಪಿ ಕೇಂದ್ರೀಯ ಪಾರ್ಲಿಮೆಂಟರಿ ಬೋರ್ಡ್ಗೆ ಅವ್ರನ್ನ ಆಯ್ಕೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯನವ್ರನ್ನ CWC ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಇದು ನೋಡಕ್ ಮಹತ್ವದ ಹುದ್ದೆಯೇ, ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರಿಗೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಇದು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಪ್ರಮುಖ ಬೆಳವಣಿಗೆ. ಇನ್ನೇನಾಗುತ್ತೆ ಕಾದ್ ನೋಡೋಣ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.